ನನ್ನದೊಂದು ಪುಟ್ಟ ಮನೆ, ಮತ್ತದೇ ನನ್ನ ಪ್ರಪಂಚ. ಕತ್ತಲ ಕೋಣೆಯ ಪುಟ್ಟ ಮೂಲೆಯೇ ನನ್ನ ಸಿಂಹಾಸನ. ನನ್ನ ಮನೆ ನನ್ನ ಪ್ರಪಂಚ ಅಂದ ಮೇಲೆ ಮನೆಯಂಗಳಕ್ಕೆ ಹಾಸಿದ ಚಪ್ಪರ ಇಡೀ ಆಕಾಶಕ್ಕೆ ಹಾಸಿದಂತಲ್ವೇ? ನನ್ನ ಮನೆಯಲ್ಲಿ ಕೇವಲ ನೆಂಟರು ಬರುವಾಗ ಕಬೋರ್ಡ್ನಿಂದ ಬೇಲ್ನ ಮೇಲೆ ಬಿಡುಗಡೆಗೊಂಡ ಖೈದಿಗಳ ಹಾಗೆ ಹೊರಬರೋ ಕಂಬಳಿಗಳಿಲ್ಲ. ನನ್ನ ಮನೆಗೆ ನಾನೇ ನೆಂಟ. ನನ್ನ ಚಳಿಗಾಗದ ಕಂಬಳಿ ಯಾವತ್ತೋ ಬರೋ ನೆಂಟನಿಗೋಸ್ಕರ ಕಾದು ಅವನನ್ನ ಅಪ್ಪೆ ಹಿಡಿದು ಮಲಗೋದು ಎಷ್ಟು ಸರಿ? ತಲೆಗೆ ತಾಗಬಾರ್ದು ಅಂತ ಇದ್ರೆ ಕುತ್ತಿಗೆ ತಗ್ಗಿಸ್ಕೊಂಡು ಒಳಬರ್ಬೇಕಾಗೋ ನನ್ನ ಮನೆಯನ್ನ ನಾನು ಯಾವತ್ತೂ ತಲೆ ಎತ್ತಿ ನೋಡೋ ದೊಡ್ಡ ದೊಡ್ಡ ಮನೆಗಳಿಗೆ ಹೋಲಿಸಿಲ್ಲ. ನಿಮ್ಮ ಮನೆಗೆ ದೊಡ್ಡ ದೊಡ್ಡ ಕಾಂಪೌಂಡ್ಗಳಿರಬಹುದು, ಆದ್ರೆ ನನ್ನ ಮನೆಯ ಬೇಲಿಯಲ್ಲಿ ಗುಲಾಬಿ ಬಣ್ಣದ ಹೂಗಳರಳುತ್ತೆ. ನಿಮ್ಮ ಕಾಂಪೌಂಡ್ ಅನ್ನ ಕಳ್ಳರು ಹಾರದಿರಬಹುದು, ಆದ್ರೆ ನನ್ನ ಮನೆಯ ಬೇಲಿಯ ಹೂವಿನ ಮಕರಂದ ಕದಿಯೋದಿಕ್ಕೆ ದುಂಬಿ ಗುಬ್ಬಚ್ಚಿಗಳಂತಹ ಕಳ್ಳರು ಬರ್ತಾರೆ. ಮೊನ್ನೆ ಯಾರೋ ನನ್ನ ಮನೆಗೆ ಬಂದಿದ್ರು. ಮಳೆಗಾಲದಲ್ಲಿ ಹಂಚಿನೆಡೆಯಿಂದ ಒಳ ಬರ್ತಿದ್ದ ನೀರನ್ನ ನೋಡಿ ನನ್ನ ಮನೆ ಸೋರ್ತಿದೆ ಅಂದ್ಬಿಟ್ರು. ಪಾಪ ಅವ್ರಿಗೆ ಏನ್ ಗೊತ್ತು, ಅದು ಸೋರಿದ್ದಲ್ಲ, ಸಿಡಿಲಿನ ಆರ್ಭಟಕ್ಕೆ ಭಯಪಟ್ಟು ಹೆಂಚು ಹತ್ತಿದ್ದು ಅಂತ. ನೂರು ನೋವಿನ ನಡುವೆ ಕತ್ತಲಾದ್ರೆ ಸಾಕು, ದಿನ ಇಡೀ ನನ್ನೊಳಗೆ ಇಕ್ಕಟ್ಟಿನಲ್ಲಿ ಕಷ್ಟಪಟ್ಟು ಕೂತಿದ್ದ ನನ್ನೊಳಗಿನ ನಾನು, ಅಂದ್ರೆ ನನ್ನ ನೆರಳು, ಸೀಮೆ ಎಣ್ಣೆಯ ದೀಪದ ಬೆಳಕು ಕಂಡ ತಕ್ಷಣ ಹೊರಬರ್ತಾನೆ. ಯಾವುದೇ ಸಂಕೋಚ ಇಲ್ಲದೆ ನಾನೆಲ್ಲೆಲ್ಲ ಹೋಗ್ತೀನೋ ಅಲ್ಲೆಲ್ಲ ಅಡ್ಡಾಡ್ಕೊಂಡು ನನ್ನ ಹಿಂದೆ ಬರ್ತಾನೆ. ನನ್ನ ಪ್ರಕಾರ ನಿಜವಾದ ಸ್ವರ್ಗ ಅಂತಂದ್ರೆ ರಾತ್ರಿ ಆದ್ರೆ ನೆಮ್ಮದಿಯ ನಿದ್ದೆ, ಬೆಳಗಾದ್ರೆ ಎದ್ದು ಕೆಲಸ ಮಾಡೋ ಹುಮ್ಮಸ್ಸು ನೀಡೋ ವಾತಾವರಣ. ಅವೆರಡು ನಿಮ್ಮ ಮನೆಯಲ್ಲಿ ಸಿಗ್ತಾ ಇದೆ ಅಂತಂದ್ರೆ ಯಾರದೋ ಮಾತನ್ನ ಕೇಳಿ ಮನೆ ಗೋಡೆಗಳಿಗೆ ಪಿಕ್ಕಾಸಿ ಹಾಕ್ಬೇಡಿ. ಯಾಗುತ್ತಾ, ಅವುಗಳು ಬರೀ ಗೋಡೆಗಳಲ್ಲ, ನಮ್ಮೆಲ್ಲ ಸುಖ ದುಃಖಗಳನ್ನ, ನೋವು ನಲಿವುಗಳನ್ನ ಕ್ಯಾಪ್ಚರ್ ಮಾಡಿ ಸ್ಟೋರ್ ಮಾಡಿಟ್ಕೊಂಡಿರೋ ಮೆಮೊರಿ ಕಾರ್ಡುಗಳು. ಮನೆ ಕಟ್ಟೋ ಕಷ್ಟ ಕಾಲದಲ್ಲಿ ಸ್ವಿಚ್ ಆಫ್ ಆಗಿದ್ದ ಫೋನ್ಗಳೆಲ್ಲ ಮನೆ ಹಾಳಾಗ್ತಿದ್ದ ಹಾಗೆ ಮತ್ತೆ ವಾಸ್ತು ಪಂಡಿತರ ಹಾಗೆ ರಿಚಾರ್ಜ್ ಮಾಡಿಕೊಂಡು ಮತ್ತೆ ಬರ್ತಾರೆ. ಕೆಲವೊಂದ್ಸಲ ಹಿರಿಯರ ಮಾತನ್ನ ಹೆಚ್ಚಾಗಿ ಕೇಳೋದು ಒಳ್ಳೇದಲ್ಲ ಅನ್ಸ್ಬಿಡುತ್ತೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರೆ. ಅಲ್ಲ ಹಿರಿಯರೇ, ಹಾಸಿಗೆ ಸಿಕ್ಕ ತಕ್ಷಣ ಕಂಬಳಿ ಹೊದ್ದು ಸುಮ್ಮನೆ ಮಲ್ಕೊಳ್ಳೋದಲ್ವಾ? ಹಾಸಿಗೆಯಲ್ಲಿ ಒಬ್ಬರೇ ಇದ್ದಾಗ ಹೊರಳಾಡಿ, ಹೆಂಡತಿ ಬಂದ ಮೇಲೆ ನೆಮ್ಮದಿಯಿಂದ ನರಳಾಡಿ, ಅದು ಬಿಟ್ಟು ಪಕ್ಕದವನ ಹಾಸಿಗೆ ನೋಡಿ ಅದಕ್ಕಿಂತ ದೊಡ್ಡ ಹಾಸಿಗೆ ಬೇಕು ಅಂತ ಸಾಲ ಮಾಡಿ ಯಾಕ್ರಿ ಹೇಸಿಗೆ ಮಾಡ್ಕೊಂತೀರಾ? ಯಾವ ಕರುಣೆಯ ಬೆಳಕು, ಯಾರೋ ಒಬ್ಬ ಶ್ರೀಮಂತ ನನ್ನ ಪುಟ್ಟ ಮನೆಯನ್ನ ಅವನ 4 ಅಂತಸ್ತಿನ ಮನೆಗೆ ಹೋಲಿಸಿ ನಗಾಡ್ದ. ನನ್ನ ಹತ್ರ ಹಣ, ಆಸ್ತಿ, ಪಾಲಾದ ಜಾಗ, ವಜ್ರ ವೈಢೂರ್ಯಾದಿಗಳಿದೆ, ನಿನ್ನ ಹತ್ರ ಏನಿದೆ ಅಂತ. ಹೌದು, ನಿನ್ನ ಹತ್ರ ಹಣ, ಆಸ್ತಿ, ವಜ್ರ ವೈಢೂರ್ಯಾದಿಗಳಿದೆ, ಆದ್ರೆ ನನ್ನ ಹತ್ರ ರುಚಿ ರುಚಿಯಾದ ರೊಟ್ಟಿ ಬೇಯಿಸುವ ಕಾವಲಿ ಇದೆ. ನೀರು ಅಥವಾ ನೀರು ಬೆರೆಸಿರೋ ದನದ ಹಾಲು, ಯಾವುದನ್ನು ತಾರತಮ್ಯ ಮಾಡದೆ ಕುಡಿಸೋ ಸ್ಟೀಲ್ ಲೋಟಗಳಿವೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನೆಮ್ಮದಿ ಇದೆ. ಅಂಥ 100 ಕಾವಲಿಗಳನ್ನ ಖರೀದಿಸ್ತೀನಿ ಅಂತೀಯಾ? ಹಸಿವಾದ್ರೆ ಎಷ್ಟು ರೋಟಿ ತಿಂತೀಯಾ? 2, 3 ಮತ್ತಷ್ಟು ಹಣ ಇಟ್ಕೊಂಡು ಏನ್ ಮಾಡ್ತೀಯಾ? ನೋಡಿ, ಒಬ್ಬ ಮನುಷ್ಯನ ನೆಮ್ಮದಿಯ ಬದುಕಿಗೆ ಬೇಕಾಗಿರೋದು ಒಂದು ಬಟ್ಟೆ, ಒಂದು ತಟ್ಟೆ, ಒಂದು ಕಾವಲಿ, ಒಂದು ಕಂಬಳಿ. ಒಂದು ಬಟ್ಟೆ, ಒಂದು ತಟ್ಟೆ, ಒಂದು ಕಾವಲಿ, ಒಂದು ಕಂಬಳಿ. ಆದ್ರೆ ಯಾರನ್ನೋ ಮೆಚ್ಚಿಸೋ ಭರದಲ್ಲಿ ನಿನಗೆ ನೀನಾಗ ಹೋದೆ ತಬ್ಬಲಿ. ಬದುಕು ಹೆಜ್ಜೆ ಮೂಡದ ಮನೆ ಸಣ್ಣದು ದೊಡ್ಡದು ಅನ್ನೋ ಪ್ರಶ್ನೆ ಆಗ್ಬಾರ್ದು. ಆ ಮನೆಯಲ್ಲಿ ನಾವು ನೆಮ್ಮದಿಯಾಗಿದೀವಾ ಅನ್ನೋದಷ್ಟೇ ಪ್ರಶ್ನೆ ಆಗಿರ್ಬೇಕು. ಮನೆಯನ್ನ ಕಲ್ಲಿನಿಂದ ಕಟ್ಟಿದ್ರು ಕೂಡ ಆ ಕೋಣೆಯೊಳಗೆ ಮನಸಾರೆ ನೆಮ್ಮದಿಯ ಉಸಿರಾಡ್ತಿದೀವ ಅನ್ನೋದಷ್ಟೇ ಪ್ರಶ್ನೆಯಾಗಿರ್ಬೇಕು. ಯಾರನ್ನು ಮೆಚ್ಚಿಸೋದಿಕ್ಕೋಸ್ಕರ ಸಾಲ ಮಾಡಿ ಅದನ್ನ ತೀರ್ಸೋದಿಕ್ಕೋಸ್ಕರ ದುಡಿದು ದಣಿದು ನಾವೇ ಕಟ್ಟಿದ ಮನೆಯಲ್ಲಿ ನಾವೇ ಕತ್ತೆಗಳ ಹಾಗೆ ಬದುಕೋದಲ್ಲ. ಸಣ್ಣದಾದ್ರೂ ಪರವಾಗಿಲ್ಲ, ರಾಜನ ಹಾಗೆ ಬದುಕಬೇಕು. ಇದನ್ನ ನಿಮಗೆ ಯಾರ ಜೊತೆ ಶೇರ್ ಮಾಡಬೇಕು ಅನ್ಸುತ್ತೋ ಅವ್ರಿಗೆ ಶೇರ್ ಮಾಡಿ. ಯಾಕಂದ್ರೆ ಮನೆ ಕಟ್ಟುವಾಗ ಸಿಗೋ ಜೀವನ ಪಾಠ ಯಾವ ಶಾಲೆಯಲ್ಲೂ ಸಿಗೋದಿಲ್ಲ. ಮನೆ ಕಟ್ಟುವಾಗ್ಲೇ ನಮ್ಮ ನಿಜವಾದ ನೆಂಟ ಯಾರು, ಆಪ್ತ ಯಾರು ಅಂತ ಗೊತ್ತಾಗೋದು. ಹೆಚ್ಚಿದೆ ಬಯಕೆಗೆ 100